ಈ ಒಂದು ಅವಕಾಶ ಮಾಡಿಕೊಟ್ಟಂಥ ದೇವರನ್ನು ನಾನು ಕ್ರಿಸ್ತನ ಹೆಸರಿನಲ್ಲಿ ವಂದಿಸೋಳಾಗಿರುತ್ತೇನೆ. ನನ್ನನ್ನು ಈ ರೀತಿ ಒಂದು ವಾಕ್ಯವನ್ನು ಹಂಚಲು ಉಪಯೋಗಿಸಿದಂಥ ತಂದೆ ದೇವರನ್ನು ಸಂಪೂರ್ಣವಾಗಿ ವಂದಿಸೋಳಾಗಿರುತ್ತೇನೆ. ಮತ್ತು ಬಿಗ್ ಜೆ ಟಿ ವಿ ಸಂಸ್ಥಾಪಕರಾದ ಪ್ರಶಾಂತ್ ಜತನವರನ್ನು ಮತ್ತು ಪತ್ನಿ ಮಕ್ಕಳನ್ನು ಕ್ರಿಸ್ತನ ಹೆಸರಿನಲ್ಲಿ ವಂದಿಸೋಳಾಗಿರುತ್ತೇನೆ. ಮತ್ತು ಇಲ್ಲಿರುವಂಥ ಎಲ್ಲ ಆಫೀಸ್ ಬೇರರ್ಸ್ ವರ್ಕರ್ಸರನ್ನು ಸಹ ಕ್ರಿಸ್ತನ ಹೆಸರಿನಲ್ಲಿ ವಂದಿಸೋಳಾಗಿರುತ್ತೇನೆ. ಮತ್ತು ಇಲ್ಲಿ ನೀವು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಕ್ರಿಸ್ತನ ಹೆಸರಿನಲ್ಲಿ ವಂದಿಸೋಳಾಗಿರುತ್ತೇನೆ. ಪ್ರಾರ್ಥನೆ ಮಾಡುವ. ನಾವು ಆಡುವಂಥ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿಮಗೆ ಸಮರ್ಪಕವಾಗಿರಲಿ. ಈ ಎಲ್ಲ ವಾಕ್ಯಗಳನ್ನು ಆಶೀರ್ವದಿಸಿರಿ ಮತ್ತು ಬಿಗ್ ಜೆ ಟಿ ವಿ ಸಂಸ್ಥಾಪಕರಾದಂಥ ಪ್ರಶಾಂತ ಜತನವರನ್ನು ಆಶೀರ್ವದಿಸಿರಿ. ಅಪ್ಪ, ಒಂದು ವೇಳೆ ಹಣದ ಕೊರತೆ ಏನಾದರೂ ಇದ್ದರೆ ನೀಗಿಸಲ್ಪಡಲಿ. ಅಪ್ಪ, ತಕ್ಕ ಕಾಲದಲ್ಲಿ ಏನೇನು ಬೇಕೋ ಅವರಿಗೆ ದಯಪಾಲಿಸಿರಿ, ಆರೋಗ್ಯವನ್ನು ಕೊಡಿರಿ. ಅದೇ ರೀತಿಯಾಗಿ ಅವರ ಹೆಂಡತಿ ಮಕ್ಕಳನ್ನು ಆಶೀರ್ವದಿಸಿ. ಬಿಗ್ ಜೆ ಟಿ ವಿನಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಆಶೀರ್ವದಿಸಿ ಕಾಪಾಡಿ. ಅವರೆಲ್ಲರಿಗೂ ಇನ್ನೂ ಹೆಚ್ಚಾದ ಜ್ಞಾನವನ್ನು ದಯಪಾಲಿಸಿರಿ. ಅಪ್ಪ, ವೀಕ್ಷಿಸುತ್ತಿರುವ ಪ್ರತಿಯೊಬ್ಬೊಬ್ಬರು ತಂದೆ ತಾಯಿಗಳು, ಮಕ್ಕಳು, ವಯಸ್ಸಾದವರು ಎಲ್ಲರನ್ನೂ ಆಶೀರ್ವಸಪ್ಪ. ಹಾಸಿಗೆ ಮೇಲೆ ಯಾರಾದರೂ ಒಂದು ರೋಗದಲ್ಲಿ ಬಿದ್ದದೇ ಆದರೆ ಅವರನ್ನು ಸಹ ನೀವು ಗುಣಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಈ ಎಲ್ಲವನ್ನು ಸ್ವಾಮಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದುವಳಾಗಿದ್ದೇನೆ ಕರ್ತನೆ, ಆಮೇನ್. ಈ ದಿನ ನಾವು ಹಂಚಲು ಹೋಗುವಂಥ ದೇವರ ವಾಕ್ಯವು ಮಕ್ಕಳೊಂದಿಗೆ ಕ್ರಿಸ್ತನೊಂದಿಗೆ ಮಕ್ಕಳು. ಈ ದಿನ ಧ್ಯಾನ ಮಾಡುವಂಥ ವಿಷಯ. ಯೇಸು ಒಮ್ಮೆ ಬೋಧಿಸುತ್ತಿರುವಾಗ ಮಕ್ಕಳು ಹತ್ತಿರ ಬಂದಾಗ ಆ ಶಿಷ್ಯರು ಗದರಿಸಿದಾಗ ಯೇಸು ಹೇಳ್ತಾರೆ, ನೋಡಿ, ಗದರಿಸಬೇಡಿ, ಆ ಮಕ್ಕಳನ್ನು ನನ್ನ ಹತ್ರ ಬರಿಗೊಡಿಸ್ರಿ. ಮತ್ತು ನೀವು ಮಕ್ಕಳಂತೆ ಆಗದೆ ಹೋದರೆ ದೇವರ ರಾಜ್ಯಕ್ಕೆ ಸೇರಲಾರಿರಿ. ನೋಡಿ, ದೇವರು ಎಷ್ಟು ಅಗಮ್ಯವಾಗಿ ಪ್ರೀತಿಸುವಂಥ ನಮ್ಮ ದೇವರು ಮಕ್ಕಳನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ. ಮಕ್ಕಳು ಆದ್ದರಿಂದ ವಿಧೇಯರಾಗಿರಬೇಕು, ದೇವರ ವಾಕ್ಯವನ್ನು ಓದಬೇಕು, ಸಂಡೇ ಕ್ಲಾಸ್ಗೆ ಹೋಗಬೇಕು, ದೇವರ ಕಥೆಯನ್ನು ಕೇಳುವಂತೆ ಇರಬೇಕು. ಮತ್ತು ಪರಲೋಕ ರಾಜ್ಯ ಸೇರಲಾರಿರಿ ಎಂದು ಬೈಬಲಲ್ಲಿ ಬರೆದಿರುತ್ತದೆ. ನಾವೆಲ್ಲ ಏನಾಗಿರಬೇಕು? ಮಕ್ಕಳಂತೆ ನಿಷ್ಕಪಟಿಗಳಾಗಿರಬೇಕು. ನಾನು ಒಂದು ನಿದರ್ಶನವನ್ನು ಹೇಳಲು ನಿಮ್ಮ ಮುಂದೆ ಇಷ್ಟಪಡುತ್ತೇನೆ. ಇಬ್ಬರು ಮಕ್ಕಳಿರ್ತಾರೆ. ಆ ಮಕ್ಕಳಲ್ಲಿ ಒಬ್ಬ ಟಾಪು, ಎಲ್ಲದರಲ್ಲೂ ಟಾಪು, ನಾನು ಫಸ್ಟು, ನಾನು ರ್ಯಾಂಕು ಅಂತ ಇರ್ತಾನೆ. ಮತ್ತೊಬ್ಬ ಹುಡುಗ ಇರ್ತಾನೆ, ಅವನು ಎಲ್ಲದರಲ್ಲೂ ಫೈಲು. ಅವನು ಫೈಲಾಗಿ ಆಮೇಲೆ ಪಾಸ್ ಆಗ್ತಾನೆ. ಅವನು ಕಷ್ಟಪಟ್ಟು ಪಾಸ್ ಆಗ್ತಾನೆ. ಈ ಹುಡುಗ ಸುಪ್ಪತ್ತಿಗೆಯಲ್ಲಿ ಫಸ್ಟ್ ರ್ಯಾಂಕ್ ಫಸ್ಟು ಅಂತ ಹೋಗ್ತಾ ಇರ್ತಾನೆ. ಅವನಿಗೆ ಇಬ್ಬರಿಗೂ ಮದುವೆ ಆಗುತ್ತೆ. ಮತ್ತು ಅವನು ಒಬ್ಬ ಏನು ಮಾಡ್ತಾನೆ, ದೊಡ್ಡ ಶೇರ್ ಮಾರ್ಕೆಟಲ್ಲಿ ದೊಡ್ಡ ಆಫೀಸು ರ್ಯಾಂಕ್ ಬಂದಂಥ ವ್ಯಕ್ತಿ ಸೇರಿಕೊಳ್ತಾನೆ. ಈ ಬಡವ ಏನು ಮಾಡ್ತಾನೆ, ಪಾಪ ಅವನು ಕೆಲಸಕ್ಕೆ ಸೇರಿ ಅವನು ಹೆಂಡತಿ ಮಕ್ಕಳೊಟ್ಟಿಗೆ ಆರಾಮಾಗಿರ್ತಾನೆ. ಒಂದು ದಿನ ಕಾಲ ಬರುತ್ತೆ. ಆ ಒಂದು ದಿನದಲ್ಲಿ ಏನಾಗುತ್ತೆ, ಅವನಿಗೆ ಶೇರ್ ಮಾರ್ಕೆಟ್ ಬಿದ್ದೋಗುತ್ತೆ, ಕೆಲಸನೂ ಲಾಸ್ ಆಗೋಗ್ಬಿಡುತ್ತೆ. ಆವಾಗ ಅವನಿಗೆ ತುಂಬ ದುಃಖ ಆಗಿ ಅವನೇನು ಮಾಡ್ತಾನೆ, ಹೆಂಡತಿ ಮಕ್ಕಳಿಗೆ ಪಾಯ್ಸನ್ ಕೊಟ್ಟು ತಾನೂ ಪಾಯ್ಸನ್ ತೊಗೊಂಡು ಸೂಸೈಡ್ ಮಾಡ್ಕೊಳ್ತಾನೆ. ಆದರೆ ಕಷ್ಟಪಟ್ಟಿದ್ದಂಥ ಒಂದು ಆ ಹುಡುಗ ಫೈಲಾಗಿ ಪಾಸ್ ಆಗಿರೋವಂಥ ಹುಡುಗ ಏನಾಗ್ತಾನೆ, ಎಲ್ಲ ಕರೆಕ್ಟಾಗಿ ಹೋಗ್ತಾನೆ, ಸಮವಾಗಿ ಹೋಗ್ತಾನೆ. ನಾನು ಇದರಲ್ಲಿ ನಿಮಗೆ ಹೇಳಲು ಇಷ್ಟಪಡೋದು ಏನಂತಂದರೆ, ಯಾವಾಗ ನಾವು ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸ್ತೀವಿ, ಯಾವಾಗ ನಾವು ನೋವಿಂದ ಮಕ್ಕಳು ಬೆಳೀತಾರೆ, ಅವರು ಏನಾಗ್ತಾರೆ, ಸಮವಾಗಿ ಹೋಗ್ತಾರೆ. ಯಾವುದೇ ಥರವಾದ ಒಂದು ಸತಿ ಅವನು ನೋಡಿ ಸೋಲ್ ಬಂದಿದ್ದಕ್ಕೆ ಅವನು ಏನಾಗ್ತಾನೆ, ತೀರ್ಕೊಂಡ್ಬಿಡ್ತಾನೆ, ಸೂಸೈಡ್ ಮಾಡ್ಕೊಬಿಡ್ತಾನೆ. ನಾವು ಸಹ ಅದೇ ರೀತಿಯಾಗಿ ಮಕ್ಕಳನ್ನು ಬೆಳೆಸುವಾಗ ಎಲ್ಲ ಸಮಾಂತರವಾಗಿ ನಾವು ನೋಡ್ಕೊಳ್ಬೇಕು. ಮತ್ತು ಎಲ್ಲ ಒಳ್ಳೆ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಆ ಮಕ್ಕಳನ್ನು ಅನ್ನೋ ಒಂದು ನಿದರ್ಶನನ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ನಾವು ಬೈಬಲ್ನಲ್ಲಿ ಮೋಶೆ ಕಥೆನ ನೋಡ್ತೀವಿ. ಇಸ್ರಾಯೇಲರು ಎಲ್ಲಿ ಗಂಡು ಮಕ್ಕಳ ಜಾಸ್ತಿ ಜನ ಆಗಿಬಿಟ್ಟು ಬಲಿಷ್ಠರಾಗಿ ಎಲ್ಲಿ ಅವನ ಎದುರಾಗಿ ನಿಂತ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು, ಐಗುಪ್ತ ದೇಶದ ರಾಜನ ಮೇಲೆ ಎದುರಾಗಿ ನಿಂತ್ಕೊಳ್ತಾರೆ ಅಂತ ಎಲ್ಲ ಮಕ್ಕಳನ್ನು ಕೊಲ್ಲಿಸೋದಕ್ಕೆ ಆರ್ಡ್ರ್ ಮಾಡಿದಾಗ ಇವನಿಗೇನಾಗುತ್ತೆ, ಮೋಶೆನ ತಾಯಿ ಮುಚ್ಚಿಟ್ಟು ಆಕೆಗೆ ಧೈರ್ಯ ಕೊಡ್ತಾರೆ ದೇವರು, ಆಕೆಗೆ ಜ್ಞಾನ ಕೊಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಮಗು ಅಳೋ ಶಬ್ದ ಕೇಳಿಸ್ಬಿಡುತ್ತೆ, ಇನ್ನು ಇರೋದು ಗೊತ್ತಾಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿಬಿಡ್ತಾರೆ, ಆ ಮೋಶೆನ ಒಂದು ದೋಣಿ ಥರ ಆಕಾರದಲ್ಲಿಟ್ಟು ಆ ಮಗುನ ನೈಲ್ ನದಿಯಲ್ಲಿ ತೇಲಿಬಿಡ್ತಾರೆ. ನೈಲ್ ನದಿಯಲ್ಲಿ ತೇಲಿಬಿಟ್ಟಾಗ ರಾಣಿ ಅಲ್ಲಿ ಬರ್ತಾಳೆ, ಐಗುಪ್ತ ದೇಶದ ರಾಣಿ ಅಲ್ಲಿ ಬಂದಾಗ ಆ ಮಗುನ ನೋಡಿ, ಈ ಮಗು ತುಂಬ ಸುಂದರವಾಗಿದೆಯಲ್ಲ, ಈ ಮಗುನ ಏನು ಮಾಡೋಣ, ತೊಗೊಂಡೋಗೋಣ ಅಂತಂದ್ಬಿಟ್ಟು ಎತ್ಕೊಳ್ತಾಳೆ.
ಎತ್ಕೊಂಡಿರುವಾಗ ಆ ಮಗುಗೆ ಮೋಶೆ ಅಂತ ಹೆಸರಿಡ್ತಾಳೆ. ಯಾಕಂದರೆ ಆ ಮಗು ನೀರಿನಲ್ಲಿ ಸಿಕ್ಕಿದಂಥ ಮಗು ಮತ್ತು ಆ ಮಗು ಸುಂದರವಾಗಿರುವಂಥ ಮಗು ಅಂತ ತಿಳಿದು ಅದಕ್ಕೆ ಮೋಶೆ ಅಂತ ಕರೀತಾಳೆ. ಮಿರಿಯಾಮಳು ಅವ್ರ ಅಕ್ಕ ಅಲ್ಲಿ ದೂರದಿಂದ ನೋಡಿಕೊಂಡು ತನ್ನ ತಮ್ಮನಿಗೆ ಏನಾಗುತ್ತೆ ಅಂತ ನೋಡ್ತಾ ಇರ್ತಾಳೆ, ವೀಕ್ಷಿಸ್ತಾ ಇರ್ತಾಳೆ. ಮಿರಿಯಾಮಳು ನೋಡುವಾಗ ಅವರು ರಾಣಿ ಹತ್ರ ಓಡೋಗಿ, ಅಮ್ಮ ಇದಕ್ಕೊಂದು ನೋಡ್ಕೊಳ್ಳೋದಕ್ಕೆ ಒಂದು ತಾಯಿನ ಕರ್ಕೊಬರಲ್ಲ. ರಾಣಿ ಆಜ್ಞೆ ಮಾಡ್ತಾಳೆ, ಆಯಿತು ಕರ್ಕೊಂಡು ಬಾ ಹೋಗು ಅಂತ. ಕರ್ಕೊಂಡು ಬಂದಾಗ ಅವ್ರ ತಾಯಿನ ಕರ್ಕೊಂಡೋಗಿ ಅವ್ರ ಪಕ್ಕದಲ್ಲಿ ಇರಿಸಿ ತಗೊಂಡೋಗಿ, ಸಾಕ್ರಿ, ನನಗೋಸ್ಕರ ಇದಕ್ಕೆ ಹಣವನ್ನು ಕೊಡ್ತೇನೆ, ಇದನ್ನು ನೋಡ್ಕೊಳ್ಳಿ, ನೋಡಿ ದೇವರು ಎಷ್ಟು ಅಗಮ್ಯ, ಎಷ್ಟು ಕರುಣಾಮಯಿ. ತನ್ನ ಸ್ವಂತ ತಾಯಿ ಕೈಯಲ್ಲೇ ಏನು ಮಾಡ್ತಾರೆ, ಮೋಶನ ಬೆಳೆಸ್ತಾರೆ. ನನ್ನ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಸಹ ನಮ್ಮೊಟ್ಟಿಗೆ ತಾಯಿ ಒಟ್ಟಿಗೆ ಇರುವಂತೆ ದೇವರು ಅಪೇಕ್ಷೆ ಪಡ್ತಾರೆ. ಅದಾದಮೇಲೆ ಅವನು ದೊಡ್ಡ ಇಸ್ರೇಲ್ ಜನಾಂಗವನ್ನು ಆಳುವಂಥ ವ್ಯಕ್ತಿ ಆಗ್ತಾನೆ. ಅವನು ರಾಣಿ ದಾದಿಯಾಗಿ ಅವನ್ನ ನೋಡ್ಕೊಳ್ಳೋದಕ್ಕೂ ಮತ್ತು ಅವ್ರನ್ನ ನೋಡ್ಕೊಳ್ಳೋದಕ್ಕೂ ಏನು ಮಾಡ್ತಾರೆ, ಅವನ್ನ ತಾಯಿನ ಅಲ್ಲಿ ನಿಲ್ಲಿಸ್ತಾರೆ. ಮತ್ತೊಂದು ಆವರ್ತಿ ಕೀರ್ತನೆ 127:3, ಪುತ್ರ ಸಂತಾನ ಕರ್ತನ ಸ್ವಾಸ್ಥ್ಯವು, ಮಕ್ಕಳು ನಮಗೆ ಬಹುಮಾನ. ನಮಗೆ ಕೊಟ್ಟಂಥ ಮಕ್ಕಳನ್ನು ಒಳ್ಳೆ ರೀತಿಯಾಗಿ ಬೆಳೆಸಬೇಕು ಮತ್ತು ಮಕ್ಕಳನ್ನು ಕರ್ತನ ಕೈಗೆ ಒಪ್ಪಿಸಬೇಕು. ಮಕ್ಕಳು ಅಮೂಲ್ಯವಾದವರು ಅಂತ ನಾವು ನೋಡಿಕೊಳ್ಳೋ ಜವಾಬ್ದಾರಿ ದೇವರು ನನಗೆ ಮತ್ತು ನಿಮಗೆ ಕೊಟ್ಟಿರುತ್ತಾರೆ. ಆ ಮಕ್ಕಳನ್ನು ಯೋಗ್ಯ ರೀತಿಯಲ್ಲಿ ಬೆಳೆಸಬೇಕು. ಆ ಮಕ್ಕಳು ಹೇಳುವಾಗ ನಾವು ದೇವರ ಆಜ್ಞೆಗಳನ್ನು ಕಲಿಸಬೇಕು. ಪ್ರಾರ್ಥನೆ, ಕರ್ತನ ಹಾಡುಗಳನ್ನು ಕಲಿಸಬೇಕು. ಮತ್ತು 144:12 ಈ ಕೀರ್ತನೆಯಲ್ಲಿ, ಗಂಡು ಮಕ್ಕಳು ವರವಾಗಿ ಬೆಳೆದಿರುವ ಸಸಿಗಳಂತಿರುವರು, ಹೆಣ್ಣು ಮಕ್ಕಳು ಅರಮನೆಯ ಕಂಬದಲ್ಲಿ ಕೆತ್ತಿರುವ ಕಂಬಗಳಂತಿರುವರು. ದೇವರು ಮಕ್ಕಳನ್ನು ಆಶೀರ್ವದಿಸುತ್ತಾರೆ. ಮತ್ತೊಂದು ಬೈಬಲಲ್ಲಿರುವ ಮತ್ತೊಂದು ಕಥೆಯನ್ನು ಹೇಳಲು ನಿಮ್ಮ ಮುಂದೆ ನಾನು ಇಷ್ಟಪಡುತ್ತೇನೆ. ದಾವೀದ ಮತ್ತು ಗೊಲ್ಯಾತ. ದಾವೀದ ದೇವರಲ್ಲಿರ್ತಾನೆ, ದೇವರ ಹಾಡುಗಳನ್ನ ಹೇಳ್ತಾ ಇರ್ತಾನೆ. ದಾವೀದ ಅವನು ಇಸ್ರೇಲ್ ದೇಶದಲ್ಲಿ ಇರ್ತಾನೆ. ಆ ಊರಿಗೆ ಗೊಲ್ಯಾತ ಅಂತ ಒಂದು ದೈತ್ಯ ಆಕಾರದ ಒಬ್ಬ ಮನುಷ್ಯ ಬರ್ತಾನೆ. ಆ ಮನುಷ್ಯ, ದೈತ್ಯಾಕಾರದ ಮನುಷ್ಯ ಬಂದು ಎಲ್ಲರಿಗೂ ಹೇಳೋದು ಅವ್ನಿಗೆ ಅಹಂಕಾರವಾಗಿ, ನನ್ನನ್ನು ಯಾರಾದರೂ ಗೆಲ್ತೀರಾ, ನನ್ನನ್ನು ಈಟಿ ಇಟ್ಕೊಂಡು ಕವಚ ಹಾಕ್ಕೊಂಡು ನನ್ನನ್ನು ಗೆಲ್ತೀರಾ ಅಂತ ಅವನ್ನ ನೋಡಿ ಇಸ್ರೇಲ್ ಜನಾಂಗದವ್ರು ಕೂಡ ಭಯ ಪಡ್ತಾಯಿದ್ರಂತೆ. ಇಸ್ರೇಲ್ ಜನಾಂಗದವರು ಅವನ್ನ ನೋಡಿ ಭಯಪಟ್ಟು ಏನು ಮಾಡ್ತಾಯಿದ್ರಂತೆ, ಓಡಿ ಹೋಗಿದ್ರಂತೆ. ಆದರೆ ದಾವೀದ ಹೇಳ್ತಾನಂತೆ, ನಾನು ಗೊಲ್ಯಾತನನ್ನು ಸಾಯಿಸ್ತೀನಿ, ದೇವರ ಹೆಸರಲ್ಲಿ ನಾನು ಗೊಲ್ಯಾತನನ್ನು ಸಾಯಿಸ್ತೀನಿ ಅಂತ ಹೇಳ್ತಾನೆ. ಆಗ ಗೊಲ್ಯಾತ ಎದುರಿನಲ್ಲಿ ನಿಂತ್ಕೊಂಡಾಗ ದಾವೀದ ಕಲ್ಲಿನಲ್ಲಿ, ಒಂದು ಕಣಿವೆ ಕಲ್ಲಿನಲ್ಲಿ ದೇವರನ್ನು ನೆನೆಸ್ಕೊಂಡು ಹೊಡೆದಾಗ ಅವನು ಗೊಲ್ಯಾತ ಸತ್ತ, ದಾವೀದ ಗೆದ್ದ. ನೋಡಿ ದೇವರ ಮಕ್ಕಳೇ, ನಾವು ದೇವರಲ್ಲಿರುವಾಗ ಎಂಥ ಗೊಲ್ಯಾತನಂಥ ದೊಡ್ಡ ಸಮಸ್ಯೆ ಬಂದರೂ ನಮಗೇನಾಗುತ್ತೆ, ನಾವು ಅವರನ್ನು ಗೆಲ್ಲುವಂಥ ಶಕ್ತಿ, ಜ್ಞಾನ ದೇವರು ನಮಗೆ ಕೊಡ್ತಾರೆ. ಆದ್ದರಿಂದ ನಾವು ಯಾವಾಗೂ ದೇವರಲ್ಲಿದ್ದರೂ ನಮ್ಮನ್ನು ಗೆಲ್ಲಿಸುವಂಥ ದೇವರು, ನಮಗೆ ಜಯ ಕೊಡುವಂಥ ದೇವರು ನಮ್ಮೊಟ್ಟಿಗಿರ್ತಾರೆ. ನಾನು ಮತ್ತೊಂದು ವಾಕ್ಯವನ್ನು ಹೇಳುವಾಗ ದೇವರು ಬೋಧಿಸ್ತಾ ಇರ್ತಾರೆ. ಎಲ್ಲರಿಗೂ ಬೋಧನೆಗಳನ್ನ ಹೇಳ್ತಾ ಇರುವಾಗ 5,000 ಜನ ಅಲ್ಲಿ ಇರ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಎಲ್ಲರಿಗೂ ಹೊಟ್ಟೆ ಹಸಿವಾಗುತ್ತೆ. ಅಯ್ಯೋ ಏನಾದರೂ ಕೊಡಬೇಕಲ್ಲ ಅಂತ ಅವರೆಲ್ಲ ಶಿಷ್ಯದಿರೆಲ್ಲ ಮಾತಾಡ್ಕೊಳ್ತಿರುವಾಗ ಒಂದು ಮಗು ಬಂದು 5 ರೊಟ್ಟಿ 2 ಮೀನುಗಳನ್ನ ಏನು ಮಾಡುತ್ತೆ, ಯೇಸು ಸ್ವಾಮಿ ಹತ್ರ ಕೊಡುತ್ತೆ. ಕೊಟ್ಟಾಗ ಅದನ್ನು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡಿ ಹಂಚಲ್ಲಿ ಹೇಳ್ತಾರೆ. ಎಲ್ಲರಿಗೂ ತಿಂದು ಎಲ್ಲ ಸಾಕಾದಮೇಲೆ ಆಮೇಲೆ ಅವ್ರಿಗೆ ಮಿಕ್ಕಿದ್ದನ್ನು ನೋಡುತ್ತೇವೆ ಅಲ್ವಾ. ದೇವರ ಕೈಗೆ ನಾವು ಏನಾದರೂ ವಸ್ತು ಇದ್ದಾಗ ದೇವರಿಗೆ ಸಮರ್ಪಿಸುವಾಗ, ದೇವರ ಕೈ ಕೊಡುವಾಗ ಆ ದೇವರು ಅದನ್ನು ಆಶೀರ್ವದಿಸ್ತಾರೆ ಮತ್ತು ಎಲ್ಲರೂ ತಿಂದು ಮಿಕ್ಕುವಂತೆ ಆಯಿತು. ನಾವು ನಾಮಾನನ ಕತೆ ನೋಡುವಾಗ, ನಾಮಾನ ಒಬ್ಬ ಸೇನಾಧಿಪತಿ. ನಾಮಾನನು ಒಬ್ಬ ಸೇನಾಧಿಪತಿ. ಅವನ ಹತ್ರ ಎಲ್ಲ ಇರುತ್ತೆ, ಆಸ್ತಿ ಅಂತಸ್ತು ಎಲ್ಲ ಇರುತ್ತೆ. ಆದರೆ ಅವನಿಗೆ ಒಂದು ಕಾಯಿಲೆ ಇರುತ್ತೆ, ಅದು ಕುಷ್ಠರೋಗ. ಆ ಹುಡುಗಿನ ಕರ್ಕೊಂಡು ಬಂದು ಅವಳನ್ನ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಇಟ್ಕೊಂಡಿರೋವಾಗ ನಾಮನನ ಹೆಂಡತಿ ಹತ್ರ ಹೋಗಿ ಆಕೆ ಹೇಳ್ತಾಳೆ, ಇಸ್ರೇಲ್ ದೇಶದವರಲ್ಲಿ ಒಬ್ಬ ಎಲಿಷಾ ಅಂತ ಒಬ್ಬ ಇರ್ತಾನೆ, ಆ ಪ್ರವಾದಿ ದೇವರಲ್ಲಿದ್ದಾನೆ, ಎಂಥ ಕಾಯಿಲೆ ಇದ್ದರೂ ವಾಸಿ ಮಾಡ್ತಾನೆ. ನಾವು ಅಲ್ಲಿ ಹೋಗಿ ಹೇಳಿದಾಗ ಅವನೇನು ಮಾಡ್ತಾನೆ, ನಾಮಾನನ ಹೆಂಡತಿ ನಾಮಾನಿಗೆ ತಿಳಿಸಿದಾಗ ನಾಮಾನ ಎಲಿಷನ ಬಳಿಗೆ ಹೋಗ್ತಾನೆ. ಎಲಿಷನ ಬಳಿಗೆ ಹೋದಾಗ ಅವನು ನಾಮಾನ ಸಿರಿಯಾ ದೇಶದಲ್ಲಿಂದ ಎಲಿಷಾ ಇರೋ ಕಡೆ ಹೋಗ್ತಾನೆ. ಎಲಿಷಾ ಹೇಳ್ತಾನೆ, ನೋಡಪ್ಪ ನೀನು ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗು. ಸರಿ
ಎಲೀಷಾ ಹೇಳಿದಂತೆ ನಾಮಾನನು ಮಾಡ್ತಾನೆ. ನಾಮಾನ ಮಾಡಿದಾಗ ನಾಮಾನನು ಎದ್ದು ನೀರಿನಲ್ಲಿ 7 ಸಾರಿ ಮುಳುಗಿ ಎದ್ದೇಳುವಾಗ ಅವನ ಕುಷ್ಠವೆಲ್ಲ ವಾಸಿವಾಯಿತು. ಆಗ ನಾಮಾನನು ದೇವರನ್ನು ನಂಬಿದರು. ಆ ಸಣ್ಣ ಹುಡುಗಿ ಮಾಡಿದಂಥ ಕಾರ್ಯ, ಆ ಸಣ್ಣ ಹುಡುಗಿ ಮಾಡಿದಂಥ ಒಂದು ಧೈರ್ಯ, ಆ ಸಣ್ಣ ಹುಡುಗಿ ನೋಡಿ ಕೆಲಸಕ್ಕೆ ಅಂತ ಕರ್ಕೊಂಡ್ಬಂದಿದ್ರು, ಅವಳನ್ನ ಅಲ್ಲಿಂದ ಬಂಧಿಸಿ ಕರ್ಕೊಂಡು ಬಂದಿದ್ದಾಗಲೂ ಅವಳು ದೇವರ ವಾಕ್ಯವನ್ನು ಹೇಳಲು ಬಿಡಲಿಲ್ಲ, ಅವಳು ಸಾಕ್ಷಿ ಹೇಳಲು ಬಿಡಲಿಲ್ಲ. ನನ್ನ ಜನಾಂಗದವರು, ನನ್ನ ಇಸ್ರಾಯೇಲರ ದೇಶದಲ್ಲಿ ಅಲ್ಲಿ ಒಬ್ಬ ಕಾಯಿಲೆಗಳನ್ನು ವಾಸಿ ಮಾಡುವಂಥ ಒಬ್ಬ ಎಲೀಷನೆಂಬ ಪ್ರವಾದಿ ಇದ್ದಾನೆ ಎಂಬುದಾಗಿ ಆ ಹುಡುಗಿ ಆತನ ಪತ್ನಿಗೆ ಹೇಳಿದಳು. ಆ ಪತ್ನಿ ಪತಿಗೆ ಹೇಳಿದಳು. ನೋಡಿ, ನಾವೆಂಥ ಸಮಯದಲ್ಲಿ ಯಾವಾಗಲೇ ಆದರೂ ಗುಣ ಮಾಡುವಂಥ ಯೇಸು ಸ್ವಾಮಿ ನಮ್ಮೊಟ್ಟಿಗಿದ್ದಾರೆ, ಗುಣ ಮಾಡುವಂಥ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡುವ ಯೇಸು ಸ್ವಾಮಿ ನಮ್ಮೊಟ್ಟಿಗಿದ್ದಾರೆ ಅಂತ ನಾವು ಹೇಳುವಾಗ ನಾವು ಕೂಡ ಒಂದು ದಿನ ಸುವಾರ್ತಿಕರಾಗಿ ಸಾರುವಂಥ ಮಕ್ಕಳಾಗಿರುತ್ತೇವೆ. ನಾಮಾನನು 7 ಸಾರಿ ಮುಳುಗಿ ವಾಸಿ ಆದ ಮೇಲೆ ಅವನು ರಕ್ಷಣೆ ಹೊಂದಿಕೊಂಡು ದೇವರನ್ನು ನಂಬುತ್ತಾನೆ. ಮತ್ತು ಒಂದು ಊರಿನಲ್ಲಿ ಒಬ್ಬ ಜಕಾಯ ಅಂತ ಒಬ್ಬ ಹುಡುಗ ಇರ್ತಾನೆ. ಜಕಾಯ ಎಂಬ ಒಬ್ಬ ಮನುಷ್ಯನಿರ್ತಾನೆ. ಅವನು ಗಿಡ್ಡನಾಗಿರ್ತಾನೆ, ಅವನು ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಾನೆ. ಅವನು ಎರಿಕೋ ಊರಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಜಕಾಯ ಎರಿಕೋ ಊರಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಎರಿಕೋ ಊರಿನಲ್ಲಿ ವಾಸ ಮಾಡ್ತಾ ಇರುವಾಗ ಒಂದು ದಿನ ಯೇಸು ಬರೋದನ್ನು ತಿಳಿದುಕೊಳ್ತಾರೆ. ಏರಿಕೊಂಡು ಜನರೆಲ್ಲ ಏನು ಮಾಡ್ತಾರೆ, ಎಲ್ಲರೂ ಸುತ್ತುವರಿತಾರೆ. ಜನರೆಲ್ಲ ಅಲ್ಲಿರ್ತಾರೆ. ಇವನು ಜಕಾಯ ಗಿಡ್ಡವನು ಇವನು ಆಗಿರೋದ್ರಿಂದ ಕಾಣಿಸೋದಕ್ಕೆ ತಳ್ಳಿ ನೋಡ್ತಾನೆ, ಆಗಲಿಲ್ಲ. ಕಡೆಗೆ ಏನು ಮಾಡ್ತಾನೆ, ಆಲದ ಮರನ ಏರ್ತಾನೆ. ಆಲದ ಮೇಲೆ ಕೂತ್ಕೊಂಡು ಯೇಸು ಬರೋದನ್ನು ಅವನು ವೀಕ್ಷಿಸೋದಕ್ಕೋಸ್ಕರ ಆತುರದಿಂದ ಅಲ್ಲಿ ಕೂತಿದ್ದಾಗ ಯೇಸು ಆ ದಾರಿಯಲ್ಲಿ ಬರ್ತಾರೆ. ದಾರಿಯಲ್ಲಿ ಬರೋವಾಗ ಜಕಾಯನೇ, ನೀನು ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳುತ್ತೇನೆ. ನೋಡಿ, ಜಕಾಯನಿಗೆ ತುಂಬ ಖುಷಿಯಾಯಿತು. ಜಕಾಯ ತಟ್ಟನೆ ಇಳಿದು ಬಂದ. ನೋಡ್ರಿ, ಜಕಾಯ ಎಂಬ ಹೆಸರು ಯೇಸು ಸ್ವಾಮಿಗೆ ಗೊತ್ತಿರುವಾಗ ನನ್ನ ಹೆಸರು ಮತ್ತು ನಿಮ್ಮ ಹೆಸರುಗಳು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರ ಹೆಸರು ಗೊತ್ತಿರುತ್ತೆ. ನಿಮ್ಮ ಹೆಸರು ಏನು ಅನ್ನೋದು ಕೂಡ ಗೊತ್ತಿರುತ್ತೆ. ನಿಮ್ಮ ಹೆಸರು ಹಿಡಿದು ಕರೆಯುವಾಗ ನೀವು ಸಹ ತಟ್ಟನೆ ಬರಲು ಸಿದ್ಧರಾಗಿರ್ತೀರ. ಈ ದಿನ ಮಕ್ಕಳೇ, ನಾನು ಮತ್ತೊಂದು ಅರ್ಥ ಹೇಳೋದು, ಈ ಜಕಾಯನಾಗಲಿ ನಾನಾಗಲಿ ನೀವಾಗಲಿ ಹೆಸರು ಹಿಡಿದು ಕರುವಾಗ ನಾವು ತಟ್ಟನೆ ಬರಬೇಕು, ದೇವರ ವಾಕ್ಯ ಕೇಳಿಸ್ಕೊಳ್ಬೇಕು, ದೇವರೊಟ್ಟಿಗೆ ಇರಬೇಕು. ಆಮೇಲೆ ಜಕಾಯನ ಮನೆಗೆ ಯೇಸು ಹೋದಾಗ ಯೇಸುಗೆ ಹೇಳ್ತಾನೆ ಅವನು ಜಕಾಯ, ನಾನೇನಾದರೂ ತಪ್ಪು ಮಾಡಿದರೆ, ನಾನೇನಾದರೂ ಸಂಪಾದನೆ ಮಾಡಿದರೆ 2ರಷ್ಟು ನಾನು ಅದನ್ನು ವಾಪಸ್ ಕೊಡ್ತೀನಿ ಅಂತ ಜಕಾಯ ಯೇಸುವಿಗೆ ಹೇಳಿ ಅದನ್ನು ಕೇಳ್ಕೊಳ್ತಾನೆ, ಪಶ್ಚಾತ್ತಾಪ ಪಡ್ತಾನೆ, ತನ್ನನ್ನು ತಾನು ತಗ್ಗಿಸ್ಕೊಳ್ತಾನೆ. ಆಗ ಯೇಸು ಸ್ವಾಮಿ ಜಕಾಯನಿಗೆ ಹೇಳ್ತಾರೆ, ಈ ಮನೆಗೆ ರಕ್ಷಣೆ ಆಯಿತು. ಈ ರಕ್ಷಣೆಯ ಅನುಭವ ನನಗೂ ನಿಮಗೂ ಬೇಕಾ? ಹಾಗಾದರೆ ನಾವು ಸಹ ತಟ್ಟನೆ ಜಕಾಯನು ಕರೆದಿದ್ದ ತಕ್ಷಣ ಹೋದಂತೆ ನೀವು ಏನು ಮಾಡೋಣ, ಹೋಗೋಣ. ಹೆಚ್ಚು ಮೊಬೈಲ್ನಲ್ಲಿ ಕಾಲ ಕಳೆಯದೆ, ಹೆಚ್ಚು ಟಿ ವಿನಲ್ಲಿ ಬರುವಂಥ ಕೆಟ್ಟ ದೃಶ್ಯಗಳನ್ನು ನೋಡದೆ, ಹೆಚ್ಚು ಯಾವುದೇ ಕೆಟ್ಟತನದಲ್ಲಿ ಕೂತುಕೊಳ್ಳದೆ ದೇವರು ಕರೆಯುವಿಕೆಯಲ್ಲಿರುವಾಗ ನಾವು ತಟ್ಟನೆ ಹೋಗಿ ತಟ್ಟನೆ ಉತ್ತರ ಕೊಡಬೇಕು. ಸಂಡೇ ಕ್ಲಾಸಲ್ಲಿ ಟೀಚರ್ಸು ಏನು ವಾಕ್ಯ ಹೇಳ್ತಾರೆ, ಟೀಚರ್ಸ್ಗಳು ಹೇಳ್ತಾ ಇರುವಂಥ ಪಾಠಗಳನ್ನ ನಾವು ತಿಳಿಬೇಕು. ದೊಡ್ಡ ಹಿರಿಯರಿಗೆ ನಾವು ಗೌರವ ಸಲ್ಲಿಸಬೇಕು. ನಾವು ತಪ್ಪು ಮಾಡಬಾರ್ದು. ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕು, ಸದಾ ಸಿದ್ಧರಾಗಿರಬೇಕು. ಅದೇ ರೀತಿಯಾಗಿ ನೋಡಿ, ಮೊದಲನೇದು ಫೈಲ್ ಆಗ್ತಾ ಇರ್ತಾನೆ, ಅವನು ಇನ್ನೊಬ್ಬ ಪಾಸ್ ಆಗ್ತಾ ಇರ್ತಾನೆ. ಆದರೆ ಫೈಲು ಪಾಸು ಎರಡೂ ಅಲ್ಲ, ನಾವು ದೇವರಲ್ಲಿ ಇದ್ಕೊಂಡು ಕ್ರೈಸ್ಟಲ್ಲಿದ್ದು ಸಿ ಕ್ಲಾಸು ಕ್ರೈಸ್ಟಲ್ಲಿ ಇದ್ದುಕೊಂಡು ನಾವು ಮುಂದುವರಿಬೇಕು. ಅದೇ ರೀತಿ ದೇವರಲ್ಲಿದ್ದು ಮುಂದುವರಿಯುವಾಗ ನಮಗೆ ಜಯ. ಅದೇ ಮತ್ತೊಂದು ಆವೃತ್ತಿ ನಾವು ನೋಡ್ಕೊಳ್ತಾ ಇರುವಾಗ ಮೋಶೆ ನೋಡಿ, ಆ ಮಗುವನ್ನು ತನ್ನ ತಾಯಿ ಒಟ್ಟಿಗೆ ಇರುವಂಥ ಮಾಡಿದಂಥ ದೇವರು ನನ್ನನ್ನು ನಿನ್ನನ್ನು ಅದೇ ರೀತಿಯಾಗಿ ಪ್ರೀತಿಯಿಂದ ನೋಡಿಕೊಳ್ಳಲು, ನಮ್ಮ ತಂದೆ ತಾಯಿಗಳೊಟ್ಟಿಗೆ ಸಂತೋಷವಾಗಿರಲು ಕಳಿಸ್ತಾರಲ್ವ. ನಾವು ಅಷ್ಟೇ ತಂದೆ ತಾಯಿ ಒಟ್ಟಿಗೆ ಸುಖವಾಗಿರ್ಬೇಕನ್ನೋದೇ ದೇವರ ಒಂದು ಇಚ್ಛೆ ಆಗಿರುತ್ತದೆ. ಅದೇ ಮತ್ತೊಂದು ಆವೃತ್ತಿ ನಾವು ನೋಡ್ಕೊಳ್ತಾ ಇರುವಾಗ ದಾವಿದ ಮತ್ತು ಗೊಲ್ಯಾತ ನೋಡಿ, ದಾವಿದ ಸಣ್ಣವನಾಗಿದ್ದ, ಏನೇ ಇದ್ದರೂ ಅವನು ಅಷ್ಟು ದಪ್ಪಗಿರಲಿಲ್ಲ. ಗೊಲ್ಯಾತ ಅವನೇನು ನೋಡ್ತಾ ಇರಬೇಕು ಅಂತಂದರೆ ಅವನು ದೊಡ್ಡ ದೈತ್ಯಾಕಾರ, ಉದ್ದ ಎತ್ತರ ಇರುವಂಥ ವ್ಯಕ್ತಿನ ಕೂಡ ಅವನು ನೋಡಿ ಭಯ ಪಡಲಿಲ್ಲ. ಯಾಕೆ? ಅವನು ದೇವರಲ್ಲಿದ್ದ ದಾವಿದ, ದೇವರ ಹಾಡುಗಳನ್ನ ಆಡ್ತಾ ಇದ್ದ. ದೇವರು ನನಗೆ ಶಕ್ತಿ, ದೇವರೇ ನನಗೆ ಧೈರ್ಯ ಎಂಬ ಒಂದು ತಾತ್ಪರ್ಯವನ್ನು ಅವನು ದಾವಿದ ಇಟ್ಕೊಂಡಿದ್ದ. ಆದುದರಿಂದ ದಾವಿದ ಏನು ಮಾಡ್ದ, ಗೊಲ್ಯಾತನನ್ನು ಸಾಯಿಸುವಷ್ಟು ದೇವರು ಅವನಿಗೆ ಶಕ್ತಿ ಕೊಟ್ಟರು.
ನಾಮನನ್ನು ನೋಡ್ತಾ ಇರುವಾಗ ಆ ಹುಡುಗಿ ಎಷ್ಟು ಧೈರ್ಯವಾಗಿ ಅವಳನ್ನ ಸೆರೆ ಹಿಡಿದು ಸೇವೆಗಳಾಗಿ ಮಾಡ್ಕೊಂಡಿರ್ತಾರೆ. ಅದು ಯಾವುದೂ ಅವಳು ಯೋಚನೆ ಮಾಡಲ್ಲ, ಯಾವುದನ್ನು ಅವಳು ಚಿಂತೆ ಮಾಡಲ್ಲ. ಅವಳಿಗೆ ಬೇಕಾಗಿದ್ದು ಒಂದು ಅವ್ನಿಗೆ ವಾಸಿ ಆಗಬೇಕು. ಎಂಥ ಒಳ್ಳೆಯ ಮನಸ್ಸು ನೋಡಿ, ಮತ್ತೊಬ್ಬರಿಗೆ ವಾಸಿ ಆಗಬೇಕು, ಮತ್ತೊಬ್ಬರಿಗೆ ಕಷ್ಟದಲ್ಲಿರುವಾಗ ದುಡ್ಡು ಕೊಡಬೇಕು, ಮತ್ತೊಬ್ಬರಲ್ಲಿ ಏನಾದರೂ ತೊಂದರೆ ಇದ್ದಾಗ ಕಷ್ಟದಲ್ಲಿ ಆಗಬೇಕು ಅನ್ನೋ ಮನಸ್ಸು ಆ ಹುಡುಗಿಯಲ್ಲಿ ಇತ್ತು. ಅವಳು ಏನು ಮಾಡಿದ್ಲು, ಹೋಗಿ ಎಲಿಶಾ ಅನ್ನೊಬ್ಬರು ಇದಿರ್ತಾರೆ, ಅವ್ರ ಹತ್ರ ಹೋಗಿ ನಿಮ್ಮ ಕಾಯಿಲೆಯನ್ನು ವಾಸಿ ಮಾಡಿಕೊಂಡ್ರು. ಆಗ ಆ ಹುಡುಗಿಯ ನಂಬಿರೋದಂಥ ದೇವರನ್ನು ಅವರು ನಂಬಿ ದೇವರ ಮಕ್ಕಳಾಗಿ ದೇವರ ಕಡೆಗೆ ತಿರುಗಿಕೊಂಡ. ನಾಮನ 5,000 ಜನರಿಗೆ ಅವರು 5 ರೊಟ್ಟಿ 2 ಮೀನನ್ನು ಕೊಡುವಾಗ, ಯೇಸು ಸ್ವಾಮಿಯ ಕೈ ಒಟ್ಟಿಗೆ ಕೊಡುವಾಗ ಅದೇನಾಯಿತು, ದ್ವಿಗುಣ ಆಯಿತು, ತ್ರಿಗುಣ ಆಯಿತು. ಎಲ್ಲರೂ ತಿಂದರು, ಮತ್ತೆ ಮಿಕ್ಕಲ್ಪಟ್ಟವು. ನಾವು ಏನೇ ವಸ್ತು ಇದ್ದರೂ ಏನೇ ಇದ್ದರೂ ನಾವು ಯಾರ ಕೈ ಕೊಡಬೇಕು, ದೇವರ ಕೈಗೆ ಕೊಡಬೇಕು. ದೇವರ ಕೈಯಲ್ಲಿ ಕೊಟ್ಟಾಗ ಅದು ನಮಗೆ ನಾವು ವಿದ್ಯಾಭ್ಯಾಸ ಓದ್ತಿರುವಾಗ, ಪರೀಕ್ಷೆಗೆ ಓದ್ತಿರುವಾಗ, ನಮ್ಮ ಕಾಯಿಲೆ ಬಂದಾಗ ದೇವರ ಕೈ ಕೊಟ್ಟಾಗ ಕಾಯಿಲೆಗಳನ್ನು ವಾಸಿ ಮಾಡುವಂಥ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಎಲ್ಲವನ್ನು ಹೇಳ್ತಾ ಇರುವ ಕರ್ತನೊಟ್ಟಿಗೆ ನಮ್ಮ ಮಕ್ಕಳು ಎಂಬುದಾಗಿ ನಾವು ತಿಳ್ಕೊಳ್ಳುವಾಗ ಪ್ರತಿಯೊಂದೊಂದು ಕ್ಷಣದಲ್ಲೂ ಪ್ರತಿಯೊಂದೊಂದು ಗಳಿಗೆಯಲ್ಲೂ ಜಕಾಯ ನೋಡಿ ತಟ್ಟನೆ ಬಂದ, ಕರೆದಿದ ತಕ್ಷಣ ಓಡಿ ಬಂದ. ಅವನಲ್ಲೊಂದು ಆತುರ ಇತ್ತು, ಅವನಿಗೊಂದು ಕಾತುರ ಇತ್ತು, ದೇವ್ರನ್ನ ನೋಡಬೇಕು ಅಂತ. ನಿಮ್ಗೆ ಕಾತುರ ಇದೆಯಾ? ಆ ಆತುರ ನಿಮಗೂ ಇದೆಯಾ? ಆತುರ ನಿಮಗಿದ್ದದ್ದೇ ಆದರೆ ನಿಮ್ಮನ್ನು ಸಹ ಏನು ಮಾಡ್ತಾರೆ, ಹೆಸರು ಹಿಡಿದು ಕರೀತಾರೆ. ನಿಮ್ಮ ಹೆಸರುಗಳನ್ನ ಹಿಡಿದು ಯೇಸು ಸ್ವಾಮಿ ಕರೆಯುವಾಗ ನೀವೇನಾಗಿರಬೇಕು, ಸಿದ್ಧರಾಗಿರಬೇಕು. ಮತ್ತು ಅವನೇನು ಮಾಡ್ತಾನೆ, ಪಶ್ಚಾತ್ತಾಪದ ಮನಸ್ಸನ್ನು ಅವನೇನು ಮಾಡ್ತಾನೆ, ಪಡ್ಕೊಳ್ತಾನೆ. ನಾನು ಒಂದು ವೇಳೆ ಯಾರತ್ತಾದರೂ ಅನ್ಯಾಯ ದುಡ್ಡು ಇಸ್ಕೊಂಡಿದ್ದೆ ಆದರೆ ಅದನ್ನು ಏನು ಮಾಡ್ತೀನಿ, ವಾಪಸ್ ಕೊಡ್ತೀನಿ. ಇವತ್ತು ಈ ಮನಸ್ಸು ನಿಮ್ಮಲ್ಲಿ ಇದೆಯಾ? ಇದ್ದದ್ದೇ ಆದರೆ ಖಂಡಿತ ನಿಮ್ಮ ಮನೆಗೂ ಯೇಸು ಸ್ವಾಮಿ ಬರ್ತಾರೆ. ಇಂಥ ಜೀವ ಸ್ವರೂಪನಾದ ದೇವರು, ಇಂಥ ಅದ್ಭುತಗಳನ್ನು ಮಾಡುವ ದೇವರು, ಕಾಯಿಲೆಗಳನ್ನು ವಾಸಿ ಮಾಡುವಂಥ ದೇವರು, ಪ್ರತಿಯೊಂದೊಂದು ಕ್ಷಣದಲ್ಲೂ ಪ್ರತಿಯೊಂದೊಂದು ಗಳಿಗೆಯಲ್ಲೂ ಮಕ್ಕಳನ್ನು, ನಿಮ್ಮನ್ನು ಎಲ್ಲರನ್ನು ಪ್ರೀತಿ ಮಾಡುವಂಥ ದೇವರು, ಹೆಚ್ಚಾಗಿ ಮಕ್ಕಳನ್ನು ಪ್ರೀತಿ ಮಾಡುವ ದೇವರು ನಮ್ಮೊಟ್ಟಿಗಿರುವಾಗ ನಾವು ಯಾವುದೇ ಥರವಾದ ಕಷ್ಟ ನೋವು ಏನೂ ಇರುವುದಿಲ್ಲ. ಅದೇ ರೀತಿಯಾಗಿ ನೀವು ಸಹ ಜೀವಿಸಬೇಕು ಎಂಬುದೇ ದೇವರ ದೃಷ್ಟಿಯಾಗಿರುತ್ತದೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ತಂದೆಯಾದ ದೇವರೇ, ಇಲ್ಲಿ ವೀಕ್ಷಿಸುತ್ತಿರುವ ಮಕ್ಕಳಲ್ಲಿ ಯಾರಿಗಾದರೂ ಒಂದು ವೇಳೆ ಕಷ್ಟ ಬಂದದೇ ಆದರೆ ಆ ಮಕ್ಕಳನ್ನು ಮುಟ್ಟು ಸ್ವಾಮಿ. ಒಂದು ವೇಳೆ ಸಾಲದ ಕೊರತೆ ಇದ್ದದೇ ಆದರೆ ಆ ಸಾಲವನ್ನೆಲ್ಲ ತೀರಿಸು ಕರ್ತನೆ. ಅಪ್ಪ ತಂದೆಯಾದ ದೇವರೇ, ಸೃಷ್ಟಿಕರ್ತ ದೇವನೇ, ಹಾಸಿಗೆಯ ಮೇಲೆ ಮಲಗಿಕೊಂಡಿದ್ದದಾದರೆ ಹಾಸಿಗೆಯಿಂದ ಎಬ್ಬಿಸಿ ಆ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡಿ ರೋಗದಿಂದ ಬಿಡುಗಡೆಯನ್ನು ಕೊಡು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಮೌನತನದ ಸ್ವಾಮಿ, ನೀವು ಅವರೊಟ್ಟಿಗಿರು ಸ್ವಾಮಿ. ಆಶೀರ್ವಸಿ ಕಾದು ಕಾಪಾಡಪ್ಪ. ತಂದೆ ತಾಯಿಗಳನ್ನು ಆಶೀರ್ವಸಿ ಕಾದು ಕಾಪಾಡಪ್ಪ. ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕೆಂಬುದಾಗಿ ಜ್ಞಾನವನ್ನು ಕೊಡಪ್ಪ. ಹೌದು ಸ್ವಾಮಿ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ತಿಳಿದುಕೊಂಡಂತೆ ಈ ಮಕ್ಕಳು ಸಹ ತಿಳಿದುಕೊಳ್ಳುವಂತೆ, ಕರ್ತನ ಭಯದಲ್ಲಿ ಬೆಳೆಯುವಂತೆ ನೀವು ಆಶೀರ್ವಸಿ ಕಾದು ಕಾಪಾಡಪ್ಪ. ಅಪ್ಪ, ನಾವು ಬೇಕಾದದ್ದು ಬೇಡದೇ ಇರೋದು ನಿಮಗೆ ಮುಂಚಿತವಾಗಿಯೇ ತಿಳಿದಿರುತ್ತದೆ ಕರ್ತನೆ. ಆದಾಗ್ಯೂ ಸ್ವಾಮಿ, ನೀವು ಆಶೀರ್ವಸಿ ಕೈ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ನೀವೇ ನಮ್ಮನ್ನು ಕೈ ನಡೆಸಿ ಕಾದು ಕಾಪಾಡಬೇಕೆಂದು, ಮತ್ತು ಇಲ್ಲಿರುವಂಥ ಎಲ್ಲ ಆಫೀಸ್ ಬೇರೆಯರ್ಸು ಎಲ್ಲರನ್ನೂ ನೀವು ಆಶೀರ್ವಸಿ ಕಾದು ಕಾಪಾಡಪ್ಪ. ಅಪ್ಪ ತಂದೆಯಾದ ದೇವರೇ, ನೀವೇ ಕೈ ನಡೆಸಬೇಕೆಂದು ಯೇಸುವಿನ ಹೆಸರಿನಲ್ಲಿ ಬೇಡಿ ಒಂದೊಳಗಿದ್ದೇನೆ ಕರ್ತನೆ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ
ಪಾಪದ ಊರು ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ